ಜನರ ಬದುಕಿಗೆ ಪೂರಕವಾಗುವ ಒಂದಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಿ, ಇರೋ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಲಿ ಅನ್ನೋ ಸಹಜ ನಿರೀಕ್ಷೆ ಸುಭದ್ರ ಸರ್ಕಾರದ ಮೇಲಿರುತ್ತೆ. ಆದರೆ ಪಂಚ ಗ್ಯಾರಂಟಿಗಳ ಬಲದೊಂದಿಗೆ ಬಂದ ಸರ್ಕಾರದಲ್ಲಿ ಮೊದಲೇ ಅಭಿವೃದ್ಧಿ ಯೋಜನೆಗಳು ಜಾರಿ ಆಗ್ತಿಲ್ಲ ಅನ್ನೋ ಅಪವಾದ, ಅದರ ನಡುವೆ ಭ್ರಷ್ಟಾಚಾರ, ಹಗರಣದಂತಹ ಆರೋಪ ಆಪಾದನೆಗಳು, ಇಷ್ಟೆಲ್ಲದರ ನಡುವೆ ಇದೀಗ ಸಾರಿಗೆ ಇಲಾಖೆಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ವಾ ಅನ್ನೋ ಒಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸಾರಿಗೆ ಇಲಾಖೆಯ ಪ್ರೊಟೆಸ್ಟ್ನ ನಿರ್ಧಾರ. ಹೊಸ ವರ್ಷ, ಅದರಲ್ಲೂ ಊರುಗಳಿಗೆ ಹೋಗೋ ಜನ ಹೊಸ ವರ್ಷದ ದಿನ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಹೊಸ ವರ್ಷದ ದಿನವೇ ಸಾರಿಗೆ ಬಸ್ಗಳ ಸಂಚಾರ ಬಂದಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸತತವಾಗಿ 2 ಗಂಟೆ ಮೀಟಿಂಗನ್ನು ನಡೆಸಲಾಗ್ತಾ ಇದೆ. ಈ ಬಂಧನ ರೂಪುರೇಷೆಗಳ ಕುರಿತಾಗಿಯೇ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಈವರೆಗೂ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗುತ್ತಾ ಅನ್ನೋ ಪ್ರಶ್ನೆಯಾಗಿಯೇ ಉಳಿದಿದೆ. 13 ಬೇಡಿಕೆಯನ್ನು ಇಟ್ಟಿದ್ದಾರೆ ಸಾರಿಗೆ ನೌಕರರು. ನಾಳೆ ಕಾರ್ಮಿಕ ಇಲಾಖೆ ಸಭೆ ಬಳಿಕ ಮುಷ್ಕರ ಮಾಡಬೇಕಾ ಬೇಡವಾ ಅನ್ನೋದರ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು, ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು, ಯೂನಿಯನ್ ಲೀಡರ್ಸ್ ಎಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಸುದೀರ್ಘ ಸಭೆ ಆದರೂ ಕೂಡ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು. ಈಗ 13 ಬೇಡಿಕೆ ಪೈಕಿ ಯಾವುದಾದ್ರೂ ಈಡೇರುತ್ತೆ ಅನ್ನೋ ಭರವಸೆ ಇಲ್ಲದೆ ಹೋದರೆ ಬಂದ್ ಮಾಡೋದು ನಿಶ್ಚಿತ ಅನ್ನೋ ರೀತಿಯಲ್ಲೇ ಇದೆ ಸಾರಿಗೆ ಇಲಾಖೆಯ ನೌಕರರ ಮನಸ್ಥಿತಿ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಪ್ರಮುಖವಾಗಿ ಡಿಸೆಂಬರ್ 31ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಾವು ಮುಷ್ಕರವನ್ನ ಆರಂಭಿಸ್ತೀವಿ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಈ ಭಾಗದಲ್ಲಿ ಬಸ್ ಸಂಚಾರವನ್ನ ನಿಲ್ಲಿಸ್ತೀವಿ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಸಾರಿಗೆ ನೌಕರರು ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಸ್ಗಳನ್ನ ಓಡಿಸೋದಿಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಸಭೆ ನಂತರ ಒಂದಿಷ್ಟು ಬದಲಾವಣೆಗಳಾಗಬಹುದು, ಮುಷ್ಕರ ಹಿಂಪಡೆಯುವಂತಹ ಸಾಧ್ಯತೆ ಬರ್ಬೋದು ಅಂತ ಅನ್ಕೊಳ್ಳಾಗಿತ್ತು. ಆದರೆ ಸತತವಾಗಿ 2 ಗಂಟೆಗಳ ಕಾಲ ನಡೆದಂತಹ ಸಭೆಯಿಂದ ಏನೂ ಕೂಡ ಆಗಿಲ್ಲ. ಇನ್ನು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ 2022ರಿಂದ ತಡೆ ಹಿಡಿದಿರುವಂತಹ ವೇತನ ಹೆಚ್ಚಳವನ್ನ ಮಾಡಿ, ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಆರಂಭವಾಗಿರುವಂತಹ ಶ್ರೀಶಕ್ತಿ ಯೋಜನೆಯಿಂದ ಮಾನಸಿಕವಾಗಿ, ದೈಹಿಕವಾಗಿ ಚಾಲಕರಿಗೆ ಆಗ್ತಿರುವಂತಹ ಕಿರುಕುಳವನ್ನ ತಪ್ಪಿಸಿ ಅಂತ ಹೇಳಿ 13 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಮುಷ್ಕರಕ್ಕೆ ಕೊಂಚ ಅಪಸ್ವರ ಕೂಡ ಎದ್ದಿದೆ. ಯಾಕಂದ್ರೆ 15ಕ್ಕೂ ಹೆಚ್ಚು ಸಂಘಟನೆಗಳಿದೆ. ಅದರಲ್ಲಿ 7 ಸಂಘಟನೆಗಳು ಇಲ್ಲ ನಾವು ಮುಷ್ಕರವನ್ನ ಮಾಡೇ ತೀರ್ತೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರುವಂತದ್ದು. ಆದ್ರೆ ಮತ್ತೊಂದ್ ಕಡೆ 6 ಸಂಘಟನೆಗಳು ಇಲ್ಲ ನಾವು ಅವತ್ತು ಕರ್ತವ್ಯಕ್ಕೆ ಹಾಜರಾಗ್ತೀವಿ, ಕಪ್ಪು ಪಟ್ಟಿಯನ್ನ ಧರಿಸಿ ನಾವು ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾಳಿನ ಸಭೆಯ ಮೇಲೆ ಎಲ್ಲ ಕೂಡ ನಿರ್ಧಾರ ಆಗಿದೆ. ನಾಳೆ 11 ಗಂಟೆಗೆ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆಯ ಆಯುಕ್ತರು. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಜನರ ಬದುಕಿಗೆ ಪೂರಕವಾಗುವ ಒಂದಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಿ, ಇರೋ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಲಿ ಅನ್ನೋ ಸಹಜ ನಿರೀಕ್ಷೆ ಸುಭದ್ರ ಸರ್ಕಾರದ ಮೇಲಿರುತ್ತೆ. ಆದರೆ ಪಂಚ ಗ್ಯಾರಂಟಿಗಳ ಬಲದೊಂದಿಗೆ ಬಂದ ಸರ್ಕಾರದಲ್ಲಿ ಮೊದಲೇ ಅಭಿವೃದ್ಧಿ ಯೋಜನೆಗಳು ಜಾರಿ ಆಗ್ತಿಲ್ಲ ಅನ್ನೋ ಅಪವಾದ, ಅದರ ನಡುವೆ ಭ್ರಷ್ಟಾಚಾರ, ಹಗರಣದಂತಹ ಆರೋಪ ಆಪಾದನೆಗಳು, ಇಷ್ಟೆಲ್ಲದರ ನಡುವೆ ಇದೀಗ ಸಾರಿಗೆ ಇಲಾಖೆಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ವಾ ಅನ್ನೋ ಒಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸಾರಿಗೆ ಇಲಾಖೆಯ ಪ್ರೊಟೆಸ್ಟ್ನ ನಿರ್ಧಾರ. ಹೊಸ ವರ್ಷ, ಅದರಲ್ಲೂ ಊರುಗಳಿಗೆ ಹೋಗೋ ಜನ
ಹೊಸ ವರ್ಷದ ದಿನ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಹೊಸ ವರ್ಷದ ದಿನವೇ ಸಾರಿಗೆ ಬಸ್ಗಳ ಸಂಚಾರ ಬಂದಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸತತವಾಗಿ 2 ಗಂಟೆ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಈ ಬಂದ್ನ ರೂಪುರೇಷೆಗಳ ಕುರಿತಾಗಿಯೇ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಈವರೆಗೂ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗುತ್ತಾ ಅನ್ನೋ ಪ್ರಶ್ನೆಯಾಗಿಯೇ ಉಳಿದಿದೆ. 13 ಬೇಡಿಕೆಯನ್ನು ಇಟ್ಟಿದ್ದಾರೆ ಸಾರಿಗೆ ನೌಕರರು. ನಾಳೆ ಕಾರ್ಮಿಕ ಇಲಾಖೆ ಸಭೆ ಬಳಿಕ ಮುಷ್ಕರ ಮಾಡಬೇಕಾ ಬೇಡವಾ ಅನ್ನೋದರ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು, ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು, ಯೂನಿಯನ್ ಲೀಡರ್ಸ್ ಎಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಸುದೀರ್ಘ ಸಭೆ ಆದರೂ ಕೂಡ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು. ಈಗ 13 ಬೇಡಿಕೆ ಪೈಕಿ ಯಾವುದಾದ್ರೂ ಈಡೇರುತ್ತೆ ಅನ್ನೋ ಭರವಸೆ ಇಲ್ಲದೆ ಹೋದರೆ ಬಂದ್ ಮಾಡೋದು ನಿಶ್ಚಿತ ಅನ್ನೋ ರೀತಿಯಲ್ಲೇ ಇದೆ ಸಾರಿಗೆ ಇಲಾಖೆಯ ನೌಕರರ ಮನಸ್ಥಿತಿ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಪ್ರಮುಖವಾಗಿ ಡಿಸೆಂಬರ್ 31ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಾವು ಮುಷ್ಕರವನ್ನ ಆರಂಭಿಸ್ತೀವಿ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಈ ಭಾಗದಲ್ಲಿ ಬಸ್ ಸಂಚಾರವನ್ನ ನಿಲ್ಲಿಸ್ತೀವಿ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಸಾರಿಗೆ ನೌಕರರು ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಸ್ಗಳನ್ನ ಓಡಿಸೋದಿಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಸಭೆ ನಂತರ ಒಂದಿಷ್ಟು ಬದಲಾವಣೆಗಳಾಗಬಹುದು, ಮುಷ್ಕರ ಹಿಂಪಡೆಯುವಂತಹ ಸಾಧ್ಯತೆ ಬರ್ಬೋದು ಅಂತ ಅನ್ಕೊಳ್ಳಾಗಿತ್ತು. ಆದರೆ ಸತತವಾಗಿ 2 ಗಂಟೆಗಳ ಕಾಲ ನಡೆದಂತಹ ಸಭೆಯಿಂದ ಏನೂ ಕೂಡ ಆಗಿಲ್ಲ. ಇನ್ನು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ 2022ರಿಂದ ತಡೆ ಹಿಡಿದಿರುವಂತಹ ವೇತನ ಹೆಚ್ಚಳವನ್ನ ಮಾಡಿ, ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಆರಂಭವಾಗಿರುವಂತಹ ಶ್ರೀಶಕ್ತಿ ಯೋಜನೆಯಿಂದ ಮಾನಸಿಕವಾಗಿ, ದೈಹಿಕವಾಗಿ ಚಾಲಕರಿಗೆ ಆಗ್ತಿರುವಂತಹ ಕಿರುಕುಳವನ್ನ ತಪ್ಪಿಸಿ ಅಂತ ಹೇಳಿ